ಕ್ರಿಸ್ಮಸ್ ಆಚರಣೆ ವೇಳೆ ಬಯಲಾಗಿದೆ ಮತಾಂತರ ಮರ್ಮ. ಮತಾಂತರಗೊಂಡ ಕುಟುಂಬಗಳಿಂದ ಕ್ರಿಸ್ಮಸ್ ಸಭೆ ಸೇರಲಾಯಿತು. ಕ್ರಿಸ್ಮಸ್ ಸಭೆಗೆ ಶಾಸಕ ಅಶೋಕ್ ಪಟ್ಟಣ್ಗೂ ಆಹ್ವಾನ ಕೊಟ್ಟಿದ್ರು. ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಅಶೋಕ್ ಪಟ್ಟಣ್ ಗೈರಾಗಿರ್ತಾರೆ. ಅನಾರೋಗ್ಯ ಪೀಡಿತ ಕುಟುಂಬಗಳೇ ಮಿಷನರಿಗಳ ಟಾರ್ಗೆಟ್ ಆಗಿರುತ್ತವೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ರೆ ವಿಕಲಾಂಗ ಗುಣಮುಖನಾಗ್ತಾನೆ, ವಿಕಲಾಂಗ ಮಗ ಚೇತರಿಸ್ಕೊಳ್ತಾನೆ ಅಂತೆಲ್ಲ ಪುಸಲಾಯಿಸಿ ಗ್ರಾಮಸ್ಥರಿಗೆ ಆಮಿಷ ಒಡ್ಡಿದ್ದಾರೆ. ಯೇಸುವನ್ನ ಪೂಜಿಸಿದ್ರೆ ಅನಾರೋಗ್ಯ ಹೋಗಿ ಆರೋಗ್ಯ ನೆಲೆಸುತ್ತೆ, ಪ್ರತಿ ತಿಂಗಳು 15,000 ಹಣ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಣದ ಆಸೆಗೆ ಬಿದ್ದ ಹಲವು ಕುಟುಂಬಗಳ ಸದಸ್ಯರು ಮತಾಂತರ ಹೊಂದಿದ್ದಾರೆ. ಮಿಷನರಿಗಳ ಕಿರುಕುಳದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಗ್ರಾಮಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಮನೆಯಲ್ಲೇನೋ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಆ ಅನಾರೋಗ್ಯ ವಾಸಿ ಆಗತ್ತೆ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆ ಹೋಗುತ್ತೆ. ಏಸುವಿಗೆ ಪೂಜೆ ಸಲ್ಲಿಸಿದ್ರೆ ನಿಮಗೆ 15,000 ಪ್ರತಿ ತಿಂಗಳು ದುಡ್ಡು ಸಿಗತ್ತೆ ಅಂತೆಲ್ಲ ಆಮಿಷ ಒಡ್ಡಿ ಅವರನ್ನ ಪುಸಲಾಯಿಸಿ ಈ ರೀತಿ ಮತಾಂತರ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರವಾದ ಆರೋಪ ಇದೀಗ ಕೇಳಿಬಂದಿದೆ. ಒಂದು ತಿಂಗಳಲ್ಲಿ 100ಕ್ಕೂ ಹೆಚ್ಚು ಕುಟುಂಬಗಳನ್ನ ಮತಾಂತರ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಮಗನ ಅಂಗವೈಕಲ್ಯ ದೂರ ಆಗತ್ತೆ ಅಂತ ಮತಾಂತರ ಮಾಡಿದ್ದಾರೆ. 12 ವರ್ಷಗಳಿಂದ ಕಾಲ್ ಸ್ವಾಧೀನ ಕಳ್ಕೊಂಡಿದ್ದಾರೆ ಮಗ. ಓಬಳಾಪುರ ತಾಂಡದ ಶಿವಪ್ಪ ಲಮಾಣಿ ಮತಾಂತರ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.